ನಮಸ್ಕಾರ. 48 ದಿವಸಗಳ ಕಾಲ ತಾನು ಕಠಿಣವಾದಂತಹ ಉಪವಾಸದಲ್ಲಿದ್ದು ಕೊನೆಗೊಂದು ಬಾರಿ ತನಗೆ ಅಂತ ಹೇಳಿ ಒಂದು ಹನಿ ನೀರು ಸಿಕ್ಕಿದಾಗ ಆ ತನಗೆ ಸಿಕ್ಕಿದಂತಹ ಒಂದು ಹನಿ ನೀರನ್ನೂ ಕೂಡ ಇನ್ನೊಬ್ಬ ಬಾಯಾರಿದವನಿಗೆ ದಾನ ಮಾಡಿ ದಾನಕ್ಕೆ ಹೊಸ ವ್ಯಾಖ್ಯಾನವನ್ನೇ ಕೊಟ್ಟಂತಹ ರಾಜನೊಬ್ಬನಿದ್ದ ಸ್ನೇಹಿತರೆ. ಇವನ ವ್ಯಾಖ್ಯಾನವನ್ನು ರಂತಿದೇವನ ಉಪಾಖ್ಯಾನ ಅಂತ ನಾವು ಭಾಗವತದ 9ನೇ ಸ್ಕಂದದಲ್ಲಿ, ನವಮ ಸ್ಕಂದದಲ್ಲಿ ನಾವು ನೋಡ್ತೇವೆ. ರಂತಿದೇವನ ಕಥೆ, ರಾಜ ರಂತಿದೇವ ಅಂತ ಹೇಳುವಂಥವನು. ಬಹಳ ಹಿಂದೆ ಈ ರಾಜ ರಂತಿದೇವ ತಾನು ಜೀವನ ಮಾಡ್ತಾ ಇದ್ದಂತೆ. ಬಹಳ ಧರ್ಮಿಷ್ಠನಾದಂತಹ ರಾಜ. ತನಗೇನು ಕಷ್ಟ ಅಂತ ಹೇಳುವಂಥದ್ರ ಕಡೆಗೆ ಗಮನ ಕೊಡ್ತಿರಲಿಲ್ಲ. ಯಾರೇ ಅವನ ಬಳಿಗೆ ಕಷ್ಟ ಅಂತ ಬಂದರೂ ಕೂಡ ತನ್ನಲ್ಲಿರುವಂಥದ್ದನ್ನೆಲ್ಲವನ್ನೂ ಕೊಡ್ತಾ ಇದ್ದಂತೆ ರಾಜ ರಂತಿದೇವ. ಇನ್ನೊಬ್ಬರ ಕಷ್ಟವನ್ನು ಅವನಿಂದ ನೋಡಲಿಕ್ಕೆ ಆಗ್ತಿರಲಿಲ್ಲ. ಅಂತಹ ಕರುಣಾಪೂರ್ಣವಾದಂಥ ಹೃದಯ ರಂತಿದೇವನದ್ದಾಗಿತ್ತು. ಹೀಗೆ ಎಲ್ಲವನ್ನೂ ದಾನ ಮಾಡ್ತಾ 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 ಅವನಿಗೆ ಏನಾಯಿತು, ಎಲ್ಲವನ್ನೂ ಸರ್ವಸ್ವವನ್ನು ಕಳ್ಕೊಳ್ತಾನೆ ರಾಜ ರಂತಿದೇವ. ಅರಮನೆ ಖಾಲಿ ಆಯಿತು, ಬೊಕ್ಕಸ ಬರಿದಾಯಿತು, ಏನೂ ಇಲ್ಲ. ಕೊನೆಗೆ ರಂತಿದೇವನ ಪರಿಸ್ಥಿತಿ ಹೇಗಾಗ್ತದೆ ಅಂತ ಹೇಳಿದರೆ, ಅವನಿಗೆ ತಿನ್ನಲಿಕ್ಕೆ ಅರಮನೆಯಲ್ಲಿ ಒಂದು ಕಾಳು ಧಾನ್ಯವೂ ಇಲ್ಲದೆ ಇರುವಂಥ ಪರಿಸ್ಥಿತಿ ಬರ್ತದೆ. ಏನೂ ಇಲ್ಲ ಅರಮನೆಯಲ್ಲಿ. ಹಾಗಿರುವಾಗ ಏನು ಮಾಡ್ತಾನೆ ರಾಜ ರಂತಿದೇವ ಅಂತ ಹೇಳಿದರೆ, ಅವನ ಕುಟುಂಬಸ್ಥರೂ ಕೂಡ ಎಲ್ಲರೂ ಕೂಡ ಅವನ ಈ ಒಂದು ದಾನ ಬುದ್ಧಿಗೆ ಪ್ರೇರಣೆ ಕೊಡುವವರೇ ಆಗಿದ್ದರು ಎಲ್ಲರೂ ಕೂಡ. ಹೀಗಿರಬೇಕಿದ್ರೆ ಅಲ್ಲಿ ಬಹಳ ಕಷ್ಟ. ಅರಮನೆಯಲ್ಲಿ 48 ದಿವಸಗಳ ಕಾಲ, ಒಂದಲ್ಲ ಎರಡಲ್ಲ 48 ದಿವಸಗಳ ಕಾಲ ರಾಜ ರಂತಿದೇವ ಮತ್ತು ಅವನ ಪೂರ್ತಿ ಪರಿವಾರದವರು ಉಪವಾಸ ಇದ್ದರು. ಹಾಗೆ ಇದ್ದರೂ ಕೂಡ ಏನು ಅವನಿಗೆ ಸಿಕ್ತಿತ್ತು ಅದನ್ನು ದಾನ ಮಾಡಬೇಕು ಅಂತೇಳಿಯೇ ಅವನ ಮನಸ್ಸು ಯಾವಾಗಲೂ ತುಡಿತಾ ಇತ್ತಂತೆ. ಈ 48 ದಿವಸಗಳು ಕಳೆದ ನಂತರ ಯಾರೋ ಅವನಿಗೆ ಒಂದಷ್ಟು ಆಹಾರವನ್ನು ತಂದು ಕೊಡ್ತಾರೆ ರಂತಿದೇವನಿಗೆ. ಆಗ ಬಹಳ ಸಂತೋಷ ಪಡ್ತಾರಂತೆ. ಓ, ಇವತ್ತೊಂದು ಸ್ವಲ್ಪ ಆಹಾರ ಸಿಕ್ಕಿತಲ್ಲ, ಇನ್ನು ನಾವೆಲ್ಲರೂ ಕೂತ್ಕೊಂಡು ಕುಟುಂಬದವರು ಸೇರಿಕೊಂಡು ಇದನ್ನು ಸೇವಿಸುವ ಅಂತ ಕೂತ್ಕೊಳ್ಬೇಕಾದ್ರೆ ಒಬ್ಬ ಬ್ರಾಹ್ಮಣ ಬರ್ತಾನಂತೆ ಅರಮನೆಯ ಬಾಗಿಲಿಗೆ ಬಂದು, ರಾಜ ನನಗೆ ಜೋರು ಹಸಿವೆ ಆಗ್ತಾ ಉಂಟು, ಏನಾದರೂ ತಿನ್ನಲಿಕ್ಕಿದ್ರೆ ಕೊಡು ಅಂತ. ಆಗ ರಂತಿದೇವ ಏನು ಮಾಡ್ತಾನೆ, ತನಗೆ ಅಂತ ಹೇಳಿ ತನ್ನ ಬಟ್ಟಲಲ್ಲಿ ಒಂದಿಷ್ಟು ಆಹಾರವನ್ನು ಹಾಕ್ಕೊಂಡಿದ್ದ ಅಲ್ಲ, ಅದು ಕೂಡ ಯಾರೋ ತಂದು ಕೊಟ್ಟದ್ದು. ಆ ತನ್ನ ಪಾಲಿನ ಆಹಾರವನ್ನು ತೆಗೆದು ಆ ಬ್ರಾಹ್ಮಣನಿಗೆ ಕೊಟ್ಟು ಬಿಡ್ತಾನೆ. ಬ್ರಾಹ್ಮಣ ಹೋದ. ಇನ್ನೀಗ ಕುಟುಂಬಸ್ಥರಲ್ಲೆಲ್ಲ ಸ್ವಲ್ಪ ಸ್ವಲ್ಪ ಇದೆ ಅವರವರ ತಟ್ಟೆಯಲ್ಲಿ. ಆ ಇದ್ದ ಅನ್ನವನ್ನು ಹಂಚಿಕೊಂಡು ನಾವೆಲ್ಲರೂ ತಿನ್ನುವ ಅಂತ ಕೂತ್ಕೊಳ್ಬೇಕಾದ್ರೆ ಅಷ್ಟೊತ್ತಿಗೆ ಇನ್ನೊಬ್ಬ ಅತಿಥಿ ಬಂದು ಬಿಡ್ತಾನೆ. ರಾಜ ನನಗೆ ಜೋರು ಹಸಿವೆ ಆಗ್ತಾ ಉಂಟು, ಏನಾದರೂ ಕೊಡು ಅಂತ. ರಾಜ ಆಲೋಚನೆ ಮಾಡೋದಿಲ್ಲ, ತನ್ನ ಪಾಲಿಗೆ ಅಂತ ಇದ್ದದ್ದನ್ನು ಮತ್ತೆ ಆ ಅತಿಥಿಗೆ ಕೊಟ್ಟು ಬಿಡ್ತಾನೆ. ಇನ್ನು ಉಳಿದದ್ದಿದೆ ಎಲ್ಲ ಹಂಚಿಕೊಂಡು ತಿನ್ನುವ ಅಂತ ಕೂತ್ಕೊಳ್ಬೇಕಾದ್ರೆ ಉಳಿದದ್ದನ್ನು ಪಾಲು ಮಾಡಿಕೊಂಡ್ರು ಎಲ್ಲರೂ ಕೂಡ. ಅಷ್ಟೊತ್ತಿಗೆ ಇನ್ನೊಬ್ಬ ಬಡವ ಓಡಿಕೊಂಡು ಬರ್ತಾನಂತೆ. ಬಂದವನೇ ಹೇಳ್ತಾನೆ, ಜೊತೆಗೆ ಒಂದೆರಡು ನಾಯಿಗಳನ್ನು ಕೂಡ ಕರ್ಕೊಂಡು ಬಂದಿದ್ದಾನೆ. ನನಗೆ ಜೋರು ಹಸಿವೆ ಆಗ್ತಾ ಇದೆ ರಾಜ, ಏನಾದರೂ ಕೊಡು ತಿನ್ನಲಿಕ್ಕೆ, ತಡೀತಾ ಇಲ್ಲ ಹಸಿವೆ ಅಂತ. ನನ್ನ ನಾಯಿಗಳು ಕೂಡ ತುಂಬ ದಣಿದಿದ್ದಾವೆ, ಏನಾದರೂ ಬೇಕು ತಂದು ಕೊಡು, ನಮಗೇನಾದರೂ ಕೊಡು ಅಂತ. ಆವಾಗ ತನ್ನ ಪರಿವಾರದವರನ್ನು ನೋಡ್ತಾನಂತೆ ರಾಜ, ತನ್ನ ಕೈಯಲ್ಲಿದ್ದಂಥ ಆಹಾರವನ್ನೂ ನೋಡ್ತಾನೆ. ಆಗ ತಾನೇನು ಮಾಡ್ತಾನೆ, ಆ ಬಂದಂಥ ಅತಿಥಿಗೂ ಕೊಟ್ಟು ಬಿಡ್ತಾನೆ ಬಡವನಿಗೆ. ಜೊತೆಯಲ್ಲಿ ಆ ಮೂಕ ಪ್ರಾಣಿಗಳ ವೇದನೆ ಅವನಿಗೆ ನೋಡಲಿಕ್ಕಾಗೋದಿಲ್ಲ. ಅಯ್ಯೋ ಪಾಪ, ಆಹಾರ ಇಲ್ಲದೆ ಕಂಗೆಟ್ಟಿದೆ, ಅದು ಕೂಡ ಒಂದು ಜೀವ ಅಲ್ವಾ ಅಂತ ಭಾವಿಸಿ ಅದಕ್ಕೂ ಕೂಡ ಇದ್ದಂಥ ಆಹಾರವನ್ನು ಕೊಟ್ಟು ಬಿಡ್ತಾನೆ. ಈಗ ಅಲ್ಲಿ ಅವನಿಗಾಗಲಿ ಅವನ ಕುಟುಂಬದವರಿಗಾಗಲಿ ಏನೂ ಆಹಾರ ಇಲ್ಲ, ಯಾರೋ ತಂದು ಕೊಟ್ಟದ್ದು. ಏನೋ ಹಂಚಿಕೊಂಡು ತಿನ್ಮ ಅಂತ ಹೇಳಬೇಕಿದ್ರೆ ಬ್ರಾಹ್ಮಣ ಬಂದ, ಮತ್ತೊಬ್ಬ ಬಂದ, ಈಗ ಇನ್ನೊಬ್ಬ ಬಂದಿದ್ದಾನೆ, ಎಲ್ರಿಗೂ ಕೊಟ್ಟು ಬಿಟ್ಟ. ಏನೂ ಉಳಿಲಿಲ್ಲ ಈಗ ರಂತಿದೇವನ ಕೈಯಲ್ಲಿ. ಇನ್ನು ಏನೂ ಇಲ್ಲ ಅಲ್ಲಿ. ಬರಗಾಲ ಬೇರೆ ಬಂದು ಹೋಗಿದೆ. ಇರುವಂಥದ್ದು ನೀರು, ಸ್ವಲ್ಪ ನೀರು. ಆ ನೀರನ್ನಾದರೂ ನಾನು ಕುಡಿತೇನೆ ಅಂತ ಇನ್ನೇನು ಆ ನೀರನ್ನು ತೆಗೆದು ರಾಜ ರಂತಿದೇವ ತನ್ನ ತುಟಿಗಿಡಬೇಕು. ಅಷ್ಟೊತ್ತರಲ್ಲಿ ಒಬ್ಬ ಚಾಂಡಾಲ ಓಡ್ತಾ ಬರ್ತಾನಂತೆ. ಬಂದವನೇ, ರಾಜ ತಡಿಲಿಕ್ಕಾಗ್ತಿಲ್ಲ, ಜೋರು ಬಾಯಾರಿಕೆ ಆಗ್ತಾ ಇದೆ, ನನಗೆ ನೀರು ಕೊಡು ಅಂತ. ರಾಜ ನೋಡ್ತಾನಂತೆ. ನೋಡಬೇಕಾದ್ರೆ ಅವನ ಉಸಿರೇ ನಿಂತು ಹೋಗುವಷ್ಟು ದಣಿದಿದ್ದಾನೆ, ಸುಸ್ತಾಗಿದ್ದಾನೆ. ಕಣ್ಣಿನಲ್ಲಿ ನನಗೆ ಸಹಾಯ ಮಾಡಿಯಾನೋ ಏನೋ ರಾಜ ಅಂತ ಹೇಳುವಂಥ ಒಂದು ಭಾವ ಕಾಣ್ತಾ ಉಂಟು. ಇವನ ಹತ್ರ ಸಹಾಯಕ್ಕೆ ಬಂದಿದ್ದಾನೆ. ಅಷ್ಟೊತ್ತಿಗೆ ರಾಜ ಆಲೋಚನೆ ಮಾಡೋದಿಲ್ಲಂತೆ. ಏನು ನೀರು ತನ್ನ ಕೈಯಲ್ಲಿತ್ತಲ್ಲ, ಆ ನೀರನ್ನು ಕೂಡ ಆ ಚಾಂಡಾಲ ಬಂದಿದ್ದಾನೆ, ಚಾಂಡಾಲನಿಗೆ ಕೊಟ್ಟು ಬಿಡ್ತಾನೆ. ಕೊಟ್ಟು ಬಿಟ್ಟು ತಾನು ಹೇಳ್ತಾನಂತೆ, ಪರಮಾತ್ಮ, ಪ್ರಪಂಚದಲ್ಲಿ ಎಷ್ಟೆಲ್ಲ ಕಷ್ಟಗಳುಂಟು, ಈ ಕಷ್ಟಗಳನ್ನೆಲ್ಲ ನಿವಾರಿಸಿ ಬಿಡು ತಂದೆ. ಇವರ ಕಷ್ಟಗಳನ್ನೆಲ್ಲ ನಿವಾರಿಸ್ತೀನಿ ಅಂತ ಹೇಳಿ, ಆದರೆ ಅವರ ಕಷ್ಟಗಳೆಲ್ಲ ಏನುಂಟು ಅದೆಲ್ಲವನ್ನೂ ಕೂಡ ನಾನು ಅನುಭವಿಸಲಿಕ್ಕೆ ನಾನು ಸಿದ್ಧನಿದ್ದೇನೆ. ಹಾಗಾಗಿ ಇವರಿಗೆಲ್ಲ ಕಷ್ಟ ಬರಬೇಡ. ಯಾವುದೇ ಒಂದು ಜೀವಿ ಕಷ್ಟದಲ್ಲಿ ಇರುವುದನ್ನು ನೋಡಲಿಕ್ಕೆ ನನ್ನ ಈ ಹೃದಯದಲ್ಲಿ ಸಾಧ್ಯ ಆಗ್ತಿಲ್ಲ, ನನ್ನಿಂದ ಆ ಶಕ್ತಿ ಇಲ್ಲ ಅಂತ ರಾಜ ರಂತಿದೇವ ನೊಂದುಕೊಳ್ತಾನಂತೆ. ಈ ರೀತಿ ದೇವರಲ್ಲಿ ಪ್ರಾರ್ಥನೆ ಮಾಡ್ತಾನೆ ಅವನು. ಜೀವನದಲ್ಲಿ ದಾನ ಮಾಡಿ 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 ಕೊನೆಗೆ ಈ ಸಂದರ್ಭಕ್ಕೆ ಬಂದು ಒಂದು ಹನಿ ನೀರು ತನ್ನ ಜೀವಕ್ಕೋಸ್ಕರ ಉಳಿಸಿಕೊಂಡಿದ್ದ, ಅದನ್ನೂ ಕೂಡ ದಾನ ಮಾಡಿದ. ಹಾಗಿದ್ದಾಗಲೂ ಕೂಡ ಅವನ ಪ್ರಾರ್ಥನೆ ಎಂಥದ್ದಿತ್ತು ಅಂತ ನೋಡಿ, ಆ ಹೃದಯ ಎಂಥದ್ದಿತ್ತು ಅಂತ ಹೇಳುವಂಥದ್ದನ್ನು ವೇದವ್ಯಾಸರು ನಮಗೆ ಭಾಗವತದಲ್ಲಿ ಹೇಳ್ತಾರೆ.
ಹೀಗಿರಬೇಕಾದ್ರೆ ಅಷ್ಟೊತ್ತಿಗೆ ಅಲ್ಲಿ ದಿವ್ಯವಾದಂತಹ ಧ್ವನಿಯು ಮೊಳಗ್ತದಂತೆ. ಆ 4 ಜನ ಏನು ಬಂದಿದ್ರಲ್ಲ, ಇವರು 4 ಜನ ಬಂದವರು ದೇವತೆಗಳು ರಾಜ ರಂತಿದೇವನನ್ನು ಪರೀಕ್ಷೆ ಮಾಡಲಿಕ್ಕೋಸ್ಕರ ಬಂದಿದ್ದರು. ಇವನು ದಾನ ಕೊಡ್ತಾನಲ್ಲ, ದಾನಶೂರ ಅಂತ ಹೆಸರಾಗಿದ್ದಾನಲ್ಲ, ಇವನ ದಾನಶೂರತ್ವ ಎಷ್ಟು ಉಂಟು, ಇವನು ದಾನದಲ್ಲಿ ಎಷ್ಟು ನಿಷ್ಠೆಯಲ್ಲಿದ್ದಾನೆ ಅಂತ ನೋಡಬೇಕು ಅಂತ ಹೇಳಿಕೊಂಡು ತಾವು ಬಂದಿದ್ದರಂತೆ. ಅತಿಥಿಗಳು ಬಂದವರು ಯಾರು ದೇವತೆಗಳಾಗಿದ್ದರು ಅವರು ಪ್ರಸನ್ನರಾಗ್ತಾರಂತೆ ಇವನ ಮೇಲೆ. ಹಾಗೂ ಅವನಿಗೆ ಮುಂದೆ ಸದ್ಗತಿಯನ್ನು, ಮೋಕ್ಷವನ್ನು ಎಲ್ಲವನ್ನೂ ಕೂಡ ಪ್ರಾಪ್ತಿ ಮಾಡಿಕೊಡ್ತಾರೆ. ಅವನಿಗೆ ಹರಸಿ ಹಾರೈಸಿ ಹೋಗ್ತಾರಂತೆ ಎಲ್ಲ ದೇವತೆಗಳು ಕೂಡ. ಇದು ರಾಜ ರಂತಿದೇವನ ಕತೆ ಸ್ನೇಹಿತರೆ. ದಾನ ಹೇಗಿರಬೇಕು ಅಂತ ಹೇಳುವಂಥದ್ದು. ಈ ರಾಜನ ಕಥೆಯಿಂದ ನಾವೇನು ತಿಳ್ಕೊಳ್ಬೇಕು ಅಂತ ಹೇಳಿದರೆ, ನಾವುಗಳು ಕೂಡ ದಾನ ಮಾಡ್ತೇವೆ. ಎಂಥ ದಾನ ಮಾಡ್ತೇವೆ ನಾವು? ನಮಗೆ ಬೇಡದೇ ಇದ್ದದ್ದನ್ನು ನಾವು ದಾನ ಮಾಡ್ತೇವೆ, ಅಥವಾ ದಾನ ಕೊಡ್ಲಿಕ್ಕೆ ಉಂಟು ಅಂತ ಗೊತ್ತಿದ್ದಾಗ ಕಳಪೆ ವಸ್ತುಗಳನ್ನು ದಾನ ಕೊಡ್ತೇವೆ ನಾವು. ಆದರೆ ರಾಜ ಏನು ಹೇಳ್ತಾನೆ ರಂತಿದೇವನ ಕಥೆಯ ಮುಖಾಂತರ, ವೇದವ್ಯಾಸರು ನಮಗೆ ಏನು ತಿಳಿಸಿಕೊಡ್ತಾ ಇದ್ದಾರೆ ಅಂತ ಹೇಳಿದರೆ, ದಾನ ಕೊಡುವಾಗ ನಮಗೆ ಬೇಡದೇ ಇದ್ದದ್ದನ್ನು ಕೊಡುವುದಲ್ಲ, ಯಾವುದು ನಮಗೆ ಅತ್ಯಂತ ಉಪಯೋಗಕರವಾದಂಥ ವಸ್ತುವೇ ಆಗಿದ್ದರೂ ಕೂಡ, ನಮಗೆ ಬೇಕೇ ಇದ್ದಂಥ ವಸ್ತುವೇ ಆಗಿದ್ದರೂ ಕೂಡ ದಾನ ಅಂತ ಹೇಳುವಾಗ ಅದನ್ನು ಕೊಡಬೇಕು. ನಮಗೆ ಬೇಡದೇ ಇದ್ದದ್ದನ್ನು ನಾವು ಕೊಡುವುದನ್ನು ದಾನ ಅಂತ ಹೇಳುವುದಿಲ್ಲ. ನಾವು ದಾನಶೂರರ ದಾನವೀರರ ಕಥೆಗಳೆಲ್ಲ ಕೇಳ್ತೇವೆ ನಾವು. ಕರ್ಣನ ಕಥೆ ಗೊತ್ತುಂಟು. ಶ್ರೀರಾಮಚಂದ್ರ ಸ್ವಾಮಿ ತಾನು ವನವಾಸಕ್ಕೆ ಹೋಗಬೇಕಾದ್ರೆ ಹೇಗೆ ದಾನ ಕೊಟ್ಟ ಅಂತ ಹೇಳುವಂಥದ್ದನ್ನು ನೋಡಬೇಕು. ಈಗ ರಾಜ ರಂತಿದೇವ ಯಾವ ರೀತಿಯಾಗಿ ದಾನ ಮಾಡ್ತಾನೆ, ಇದೆಲ್ಲವೂ ಕೂಡ ನಾವು ಅಕ್ರೂರನ ಕಥೆಯನ್ನು ನೋಡಿದ್ದೇವೆ. ಅಕ್ರೂರನೂ ಕೂಡ ಶಮಂತಕ ಮಣಿಯನ್ನು ಹಿಡ್ಕೊಂಡು ತಾನು ಆಭರಣ ಮಾಡಲಿಲ್ಲ, ಅದರಿಂದ ಬಂದಂಥ ಸಂಪತ್ತನ್ನು ಬಡಬಗ್ಗರಿಗೆ ಯಾರಿಗೆಲ್ಲ ಅಗತ್ಯ ಇತ್ತು ಅವರಿಗೆಲ್ಲ ದಾನ ಮಾಡಿದ. ಹೀಗೆ ನಮಗೆ ಪುರಾಣಗಳೆಲ್ಲ ನಮಗೆ ಒಂದು ಹಾದಿಯನ್ನು ತೋರಿಸ್ತದೆ, ಒಂದು ದಾರಿಯನ್ನು ತೋರಿಸ್ತದೆ, ಮಾರ್ಗದರ್ಶನವನ್ನು ಮಾಡುತ್ತದೆ. ನಾವೆಲ್ಲ ನಮ್ಮ ಸ್ವಾರ್ಥದಲ್ಲಿ, ನಮ್ಮ ಈ ಸಂಕುಚಿತ ಬುದ್ಧಿಯಲ್ಲಿ ನಾವು ಈ ಎಲ್ಲ ಗುಣಗಳನ್ನು ಕೂಡ ನಾವು ಮರೆತು ಬಿಟ್ಟಿದ್ದೇವೆ. ನಾನು, ನನ್ನದು, ನನ್ನ ಸ್ವಾರ್ಥ, ಇದು ಇಷ್ಟೇ ನಮಗೆ ಗೊತ್ತಿರುವುದು ಸ್ನೇಹಿತರೆ. ಆದರೆ ಈ ರೀತಿ ಇಲ್ಲದೆ ಪರರ ಕಷ್ಟವೂ ನನ್ನ ಕಷ್ಟ ಅಂತ ತಿಳ್ಕೊಂಡು ನಾವು ಮರುಗಿದಾಗ, ನಾವು ಅವರಿಗೆ ಸಹಾಯವನ್ನು ಮಾಡಿದಾಗ ನಾವೇನು ಮಾಡ್ತೇವೆ? ದೇವತೆಗಳು ಪ್ರಸನ್ನರಾಗ್ತಾರೆ. ನಾವು ಆ ರೀತಿ ಮರುಗಿದಾಗ ನಾವು ಏನು ಮಾಡ್ತೇವೆ ಅಂತ ಹೇಳಿದರೆ, ಕೊಡ್ಲಿಕ್ಕುಂಟು ಯಾರಿಗೂ ಅಂತ ಆದಾಗ, ಈಗ ನಾವು ಪೂಜೆ ಮಾಡ್ತೇವೆ ನಮ್ಮ ಮನೆಯಲ್ಲಿ, ಅಂತಹ ಸಂದರ್ಭದಲ್ಲಿ ಇಷ್ಟು ಚಿಕ್ಕ 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 ತೆಂಗಿನಕಾಯಿಗಳನ್ನು ತಂದಿಡ್ತೇವೆ, ಹಾಳಾದಂತಹ ಅಕ್ಕಿಯನ್ನು ತಂದಿಡ್ತೇವೆ. ಮೊದಲನೆಯದಾಗಿ ನಾವು ಅದನ್ನು ದೇವರಿಗೆ ಕೊಡುವುದು ಅಂತ ಹೇಳುವಂಥ ಕಲ್ಪನೆಯೇ ನಮ್ಮಲ್ಲಿಲ್ಲ. ನಮ್ಮ ಮನಸ್ಸಿಗೇನು, ಇದನ್ನು ಮತ್ತೆ ಕೊಂಡು ಹೋಗುವುದು ಪುರೋಹಿತರು, ಆದ ಕಾರಣ ಇದನ್ನು ಸಾಕು ಅಂತ ಇಷ್ಟು ಚಿಕ್ಕ ತೆಂಗಿನಕಾಯಿ, ಏನು ಧೂಳು ಹಿಡಿದು ಹೋದಂತಹ ಅಕ್ಕಿ, ಇಂಥದ್ದನ್ನೆಲ್ಲ ತಂದಿಡುವುದನ್ನು ನಾವು ನೋಡಿದ್ದೇವೆ. ಅಥವಾ ನಾವು ಯಾವುದೋ ಒಂದು ಕಾರ್ಯಕ್ರಮದಲ್ಲಿದ್ದೇವೆ, ಶಾಂತಿಯೋ ಹೋಮವೋ ಏನೋ ಒಂದು ಮಾಡಿಸ್ತೇವೆ, ನಾವು ಉಟ್ಟಂತಹ ವಸ್ತುವನ್ನು ನಾವು ದಾನ ಕೊಡಬೇಕು, ವಸ್ತ್ರವನ್ನು. ಹಾಗಿದ್ದಾಗ ನಾವೇನು ಮಾಡ್ತೇವೆ? ಇದು ದಾನ ಕೊಡುವಂಥ ವಸ್ತ್ರ ಅಲ್ವಾ ಅಂತ ಹೇಳಿಕೊಂಡು ಆ ಕೊಟ್ಟವನಿಗೆ ಉಪಯೋಗಕ್ಕೆ ಬರಲಿಕ್ಕೆ ಬಾರ್ದದು ಅಂತಹ ವಸ್ತ್ರವನ್ನು ನಾವೇ ಆದರೂ ಉಟ್ಟುಕೊಂಡು ಕೂತ್ಕೊಳ್ತೇವೆ. ಅಷ್ಟೊತ್ತು ಅದನ್ನು ಉಡ್ಲಿಕ್ಕಾಗದಿದ್ದ ವಸ್ತುವನ್ನು ಉಟ್ಟುಕೊಂಡು ಕಷ್ಟ ಬರಲಿಕ್ಕೂ ನಾವು ಸಿದ್ಧ. ಯಾಕೆ? ಮತ್ತದು ಕೊಟ್ಟು ಬಿಡುವಂಥದ್ದಲ್ಲ. ಈ ರೀತಿಯ ಭಾವನೆ ನಮ್ಮದು. ಆದರೆ ಈ ಕಥೆಗಳೆಲ್ಲ ನಮಗೆ ಏನು ಹೇಳ್ತದೆ ಅಂತ ಹೇಳುವಾಗ, ಕೊಡುವಾಗ ನಿಮಗೆ ಉಪಯೋಗವೇ ಇದ್ದದ್ದೇ ಆದರೂ ಕೂಡ ಅದನ್ನು ಕೊಡಿ, ಇದು ದಾನ, ಇದನ್ನು ನಮಗೆ ಹೇಳುತ್ತದೆ. ನಾವೆಲ್ಲ ಹೇಗಿದ್ದೇವೆ ಅಂತ ಹೇಳಿದರೆ, ಇವತ್ತು ನಮಗೆ ಕರುಣೆ ಅಂತ ಹೇಳುವಂಥದ್ದು ಬತ್ತಿಯೇ ಹೋಗಿದೆ. ಇನ್ನೊಬ್ಬರನ್ನು ನೋಡಿದಾಗ, ಕಷ್ಟದಲ್ಲಿದ್ದವರನ್ನು ನೋಡಿದಾಗ ನಮ್ಮ ಮನಸ್ಸಲ್ಲಿ ಆರ್ದ್ರತೆ ಅಂತ ಹೇಳುವಂಥದ್ದು ಇಲ್ಲದೇ ಆಗಿದೆ ಸ್ನೇಹಿತರೆ. ಆದರೆ ಈ ರೀತಿ ಇರಬಾರ್ದು. ರಂತಿದೇವನ ಕಥೆಯಿಂದ ನಾವುಗಳೂ ಕೂಡ ಪಾಠವನ್ನು ಕಲಿತುಕೊಳ್ಳುವ. ಭಾಗವತ ಪುರಾಣದಲ್ಲಿ ಇಂತಹ ಅನೇಕ ಪ್ರಸಂಗಗಳನ್ನು ನಾವು ನೋಡ್ಬೋದು. ಇದೆಲ್ಲ ವೇದವ್ಯಾಸರು ಯಾಕೆ ಅಲ್ಲಿಟ್ಟಿದ್ದಾರೆ? ಈ ಕಥೆಯನ್ನು ಕೇಳಿ ಭಾಗವತ ಓದಿದ ಪುಣ್ಯ ನನಗೆ ಬಂತು ಅಂತ ಹೇಳಿ ಕಣ್ಣು ಮುಚ್ಚಿ ಕೂತ್ಕೊಳ್ಳಿಕ್ಕಲ್ಲ ನಮಗೆ ಅದರಲ್ಲಿ ಕೊಟ್ಟದ್ದು ಕಥೆ. ಇದರಿಂದ ಏನಾದರೂ ಜೀವನಕ್ಕೆ ಪಾಠವನ್ನು ಕಲಿತುಕೊಳ್ಳಿ. ನೀವೂ ಕೂಡ ಈ ರೀತಿ ಬದುಕಲಿಕ್ಕೆ ಪ್ರಯತ್ನ ಮಾಡಿ. ಈ ಕರ್ಮ ಶರೀರ ಅಲ್ಲ, ನಮ್ಮ ಕರ್ಮಗಳನ್ನು ಕಳೆದುಕೊಳ್ಳಿಕ್ಕೆ ಇದೆಲ್ಲ ನಮಗೆ ಈ ಶರೀರ ಇರುವಾಗ ಭಗವಂತ ಕೊಟ್ಟಂತಹ ಸಾಧನಗಳು, ದಾರಿಗಳು ಉಪಯೋಗಿಸಿಕೊಳ್ಳಿ ಅಂತ ಹೇಳುವುದಕ್ಕೋಸ್ಕರ ವೇದವ್ಯಾಸರು ಇದನ್ನು ನಮಗೆ ಕೊಟ್ಟಿದ್ದಾರೆ ಸ್ನೇಹಿತರೆ. ಈ ರೀತಿಯಾಗಿ ಬದುಕುವ, ನಮ್ಮ ಜೀವನವನ್ನು ಕೂಡ ಸುಂದರವಾಗಿಸಿಕೊಳ್ಳುವ, ಭಗವಂತನ ಅನುಗ್ರಹಕ್ಕೆ ಪ್ರಾಪ್ತರಾಗುವ. ಶುಭವಾಗಲಿ, ಮಂಗಳವಾಗಲಿ. ಕೃಷ್ಣ ಅರ್ಪಣಮಸ್ತು.